ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡ್ನಲ್ಲಿ ಸಖತ್ ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಸೊ ಏನಪ್ಪ ಹೇಳ್ತಂತ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಏನೇ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟಾಪಟ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಪವಿತ್ರ ಅವರು ಇಲ್ಲಿ ರಾಧಿಕಾ ಅವರ ರೂಮ್ಗೆ ಹೋಗ್ತಾರೆ. ಹೋಗಿ ಕಿಚನ್ ಒಂದು ಮಾತನ್ನ ಹೇಳ್ತಾರೆ. ಏನಪ್ಪ ಅಂತಂದರೆ, ನೀವು ಮೊದಲು ಯಾವ ರೀತಿ ದೇವ್ ಸರ್ ಅವರು ಕೂಡ ಮಾತಾಡ್ತಿದ್ರು, ಸೊ ಅದೇ ಥರ ಇನ್ಮೇಲೆ ಕೂಡ ಮಾತಾಡ್ಬೇಕಂತ ಹೇಳ್ತಾರೆ. ಸೊ ಇಲ್ಲಿ ರಾಧಿಕಾ ಅವರು ಹೇಳ್ತಾರೆ, ಅದನ್ನು ಕೇಳೋಕ್ಕೆ ನೀನು ಯಾರು ಅಂತ ಒಂದು ವಿಷಯನ ಹೇಳಿದಾಗ, ಸೊ ಇಲ್ಲಿ ಪವಿತ್ರ ಅವ್ರು ಹೇಳ್ತಾರೆ ಏನಪ್ಪ ಅಂತಂದರೆ, ನಾನು ದೇವರ ಹೆಂಡತಿ ಅಂತಲೂ ಕೂಡ ಹೇಳ್ತಾರೆ. ಸೊ ಇದು ಆದಮೇಲೆ ಫುಲ್ ಸಿಟ್ಟನ್ನ ಬರುತ್ತೆ ರಾಧಿಕಾ ಅವರಿಗೆ. ಸೊ ರಾಧಿಕಾ ಅವರು ಕೂಡ ಹೇಳ್ತಾರೆ, ನಾನು ಮಾತಾಡಿಸೋದೇ ಇಲ್ಲ, ನೀನು ಈ ಮನೆ ಬಿಟ್ಟು ಹೋಗೋವರೆಗೂ ನಾನು ಮಾತಾಡಿಸೋದೇ ಇಲ್ಲ, ಇದು ರಾಧಿಕಾ ಅವರು ಮಾಡೋ ಶಪಥ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ನಾವು ಪ್ರೋಮೋದಲ್ಲಿ ಕಳಿಸಿದರೆ ಅತ್ತೆ ಎದುರು ಸೊಸೆ ದಿಟ್ಟಿಗರ ಅಂತ ಏನೋ ಒಂದು ಪ್ರೋಮೋ ಇದೆ ಗುರು ಇಲ್ಲಿ, ಓಕೆನಾ. ಅತ್ತೆ ಎದುರು ಸೊಸೆ ದಿಟ್ಟತನ ಅಂತ ಒಂದು ಪ್ರೋಮೋದಲ್ಲಿ ಕೊಟ್ಟಿದ್ದಾರೆ ಕೂಡ. ಸೊ ಮತ್ತೇನಪ್ಪ ಅಂತಂದರೆ, ಇಲ್ಲಿ ಇನ್ನೊಂದು ನಾನು ನಿಮಗೆ ವಿಷಯ ಹೇಳಬೇಕು. ಇಲ್ಲಿ ನಿನ್ನೆ ರಾಧಿಕಾ ಹಾಗೂ ವತ್ಸಲ ಅವರ ನಡುವೆ ಕೂಡ ಇಲ್ಲಿ ರೈವರ್ಲಿ ಆಗಿತ್ತು. ಎಪಿಸೋಡ್ ನೋಡಿದ್ದೀರಾ ಅಂತ ಅನ್ಕೋತೀನಿ. ಮತ್ತು ಇಲ್ಲಿ ಇವತ್ತಿನ ಪ್ರೋಮೋ ನೆಕ್ಸ್ಟ್ ವಿಡಿಯೋ ಬಿಟ್ಟರೆ ನಾನು ಕೂಡ ಕಳಿಸ್ತೀನಿ ಅದನ್ನು. ಸೊ ಇಲ್ಲಿ ವತ್ಸಲ ಅವರಿಗೆ ಒಂದು ಏನಪ್ಪ ಬೀಸದ ಬಲೆಗೆ ಬೀಳ್ತಾಳ ರಾಧಿಕಾ ಅವರು. ಸೊ ವತ್ಸಲ ತನ್ನ ಮಗಳನ್ನ ಕೊಡಬೇಕಂತ ಇಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ರು. ಯಾರಿಗೆ? ದೇವ್ ಅವರಿಗೆ. ಆದರೆ ಇಲ್ಲಿ ದೇವ್ ಅವರು ಇಲ್ಲಿ ಪವಿತ್ರನ ಮದುವೆ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅದನ್ನು ಹಿಂದೆ ಆಯಿತು. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಫುಲ್ಲು ಸಿಟ್ಟಿಗಾಗಿ ಕೋಪದಿಂದಲಿರ್ತಾರೆ ಯಾರು? ಪವಿತ್ರ ಅವರು. ಸೊ ಊಟ ಸಹಿತ ಮಾಡ್ತಾ ಇರಲಿಲ್ಲ. ಸೊ ಅವಾಗಲೇ ದೇವ್ ಅವರು ಅವರಿಗೆ ಊಟನ ಕೂಡ ಉಣಿಸ್ತಿರ್ತಾರೆ. ಸೊ ಅಲ್ಲಿ ಕೂಡ ಒಂದು ಪ್ರೀತಿ ವಾತ್ಸಲ್ಯ ಸ್ವಲ್ಪ ಏನಪ್ಪ ಬರ್ತೈತಿ. ಸೊ ನೆಕ್ಸ್ಟ್ ಪ್ರೋಮೋ ಯಾವ್ದು ಬಿಡ್ತಾರೆ ಅನ್ನೋ ಕೂಡ ಎಲ್ಲರೂ ಕ್ಯೂರಿಯಾಸಿಟಿ ಕಾಯ್ತಾ ಇರ್ತಾರೆ. ಸೊ ನಾನು ಕೂಡ ನೆಕ್ಸ್ಟ್ ವೀಡಿಯೋ ಮಾಡಿ ಬಿಡ್ತೀನಂತೆ. ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೇಳುತ್ತಾ ಫ್ರೆಂಡ್ಸ್, ಏನನ್ನೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದೇ ಥರ ನೆಕ್ಸ್ಟ್ ವಿಡಿಯೋನ ನೋಡಿ ಅಂತ ಹೇಳುತ್ತಾ ಬಾಯ್ ಟಾಟಾ.